ಟಾಡಾ ಟಟಾಡಾ ಟಟಾಡಾ ಟಾಡಾ. ಇಡೀ ಕರ್ನಾಟಕದಾದ್ಯಂತ ಕಾಟೇರ ಹವಾ ಫುಲ್ ಜೋರಾಗಿದೆ ಬ್ರೋ. ಭರ್ಜರಿ ಪ್ರದರ್ಶನವನ್ನು ಕಾಣ್ತಾ ಇದೆ. ನಿಮ್ಗೆಲ್ಲರೂ ಗೊತ್ತೇ ಇದೆ ಕಾಟೇರ ಹವಾ ಹೇಗಿದೆ ಅಂತ. ಈ ಸಿನಿಮಾ ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಈ ಸಿನಿಮಾನ ನೀವು ನೋಡಿ. ಈ ವಿಡಿಯೋ ನೋಡಾದ್ಮೇಲೆ ನೀವು ಆ ಸಿನಿಮಾನ ನೋಡಲೇಬೇಕು. ಆ್ಯಂಡ್ ಈ ಸಿನಿಮಾನ ಆಲ್ರೆಡಿ ನೀವು ನೋಡಿರ್ತೀನಿ ಅಂತ ಅಂದ್ಕೊಂಡಿರ್ತೀನಿ. ಯಾರು ನೋಡಿಲ್ಲ ಈ ಒಂದು ಸಿನಿಮಾನ ದಯವಿಟ್ಟು ಮಿಸ್ ಮಾಡ್ಕೊಳ್ಳೇಬೇಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಕಾಟೇರದ ಒನ್ ಲೈನ್ ಸ್ಟೋರಿ ಆಗಲಿ ರಿವ್ಯೂ ಆಗಲಿ ಅಂತ ಹೇಳ್ತಾ ಇಲ್ಲ. ಈ ಸಿನಿಮಾನ ನೀವು ಯಾಕೆ ನೋಡಬೇಕು ಆ್ಯಂಡ್ ಈ ಸಿನಿಮಾ ಗೆಲ್ಲೋದಕ್ಕೆ ಮುಖ್ಯ ಕಾರಣಗಳು ಯಾವುವು ಅಂತ ನಾನು ಕೆಲವೊಂದು ಲಿಸ್ಟ್ಗಳನ್ನ ಮಾಡಿದ್ದೀನಿ. ನನಗೆ ಅನಿಸಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದೇ ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ದೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ಓಕೆ, ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣೋದಕ್ಕೆ ಆ್ಯಂಡ್ ಈ ಸಿನಿಮಾ ಗೆಲ್ಲೋದಕ್ಕೆ 100 ಕೋಟಿ ಕಲೆಕ್ಷನ್ ಮಾಡೋದಕ್ಕೆ ಕೆಲವೊಂದು ಕಾರಣಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಒಂದನೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸಿನಿಮಾದ ಕಂಟೆಂಟ್ ನಿಜವಾಗ್ಲೂ ಹೌದು. ಈ ಒಂದು ಸಿನಿಮಾದ ಕಂಟೆಂಟ್ ಎಷ್ಟು ಸಖತ್ತಾಗಿದೆ ಅಂದರೆ ಈ ಒಂದು ರಿಯಲ್ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಹೊಸ ಒಂದು ಸ್ಟೋರಿನ ನಾವು ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು. ಇದರಲ್ಲಿ ರೈತರ ಬಗ್ಗೆ ಆ್ಯಂಡ್ ಜಾತಿ ಬಗ್ಗೆ ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಸಕ್ಕದಾಗಿ ಎಳೆಯಾಗಿ ಒಂದು ಜಾತಿ ಬಗ್ಗೆ ಆಗಿರ್ಬೋದು ಆ್ಯಂಡ್ ರೈತರ ಬಗ್ಗೆ, ರೈತರು ಯಾವ ಥರ ಕಷ್ಟನ ಅನುಭವಿಸ್ತಾ ಇದ್ರು ಅನ್ನೋ ಬಗ್ಗೆ ಈ ಒಂದು ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಇದು ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು ಈ ಒಂದು ಸಿನಿಮಾ ಗೆಲ್ಲೋದಕ್ಕೆ. ಆ್ಯಂಡ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಈ ಒಂದು ಸಿನಿಮಾದ ಡೈರೆಕ್ಟರ್ ಗುರು. ಹೌದು, ಈ ಒಂದು ಸಿನಿಮಾದ ಡೈರೆಕ್ಟರ್ ಆಲ್ರೆಡಿ ಪ್ರೂವ್ ಮಾಡಿದ್ರೆ ವಾಟ್ ಹೀ ಈಸ್ ಅಂತ ನಾನು ಥಂಬ್ನೇಲಲ್ಲಿ ಹಾಕಿದ್ದೀನಿ. ಹೀ ಈಸ್ ಪ್ರೂವ್ಡ್ ಅಂತ. ಹೌದು, ತರುಣ್ ಕಿಶೋರ್ ಸುಧೀರ್ ಅವರು ಚೌಕ ಸಿನಿಮಾ ಮಾಡಿ ಗೆದ್ದಿದ್ದಾರೆ ಆ್ಯಂಡ್ ರಾಬರ್ಟ್ ಸಿನಿಮಾ ಮಾಡಿ ಗೆದ್ದಿದ್ದಾರೆ. ಈ ಸಿನಿಮಾ ಮಾಡಿ ಆಲ್ರೆಡಿ ಗೆದ್ದಿದ್ದಾರೆ ಅಂತ ನಿಮ್ಮ ಮುಂದೆ ತೋರಿಸಿಟ್ಟಿದ್ದಾರೆ. ಹೌದು, ಈ ಒಂದು ಸಿನಿಮಾದ ಡೈರೆಕ್ಟರ್ ಕೂಡ ಈ ಒಂದು ಸಿನಿಮಾ ಗೆಲ್ಲೋದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಸಿನಿಮಾದ ಮೂರನೇ ಪಾಯಿಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಆ್ಯಕ್ಷನ್ ಗುರು. ನಿಜವಾಗ್ಲೂ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಹೇಗಿದೆ ಅಂತ ಹೇಳಿದ್ರೆ ದರ್ಶನ್ ಅವರು ಈ ಒಂದು ಸಿನಿಮಾದಲ್ಲಿ ಕೈಗೆ ಬೆಡಿ ಹಾಕಿರ್ತಾರೆ. ಸೊ ಅವರು ಈ ಒಂದು ಶೂಟು ರಾತ್ರಿಯಲ್ಲಿ ಶೂಟ್ ಮಾಡಿದ್ದಾರೆ. ಆ ಒಂದು ಫೈಟಿಂಗ್ಸ್ ಏನಿದೆ ಅಂತ ಹೇಳಿದ್ರೆ ಕೈಯನ್ನು ಹಿಂದೆ ಕಟ್ಕೊಂಡು ಅವ್ರು ಫೈಟ್ ಮಾಡ್ತಾರೆ. ಆ ಒಂದು ಸೂಪರ್ ಆಗಿರೋ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ನ ನೀವು ಥಿಯೇಟರ್ಲ್ಲಿ ನೋಡಬೇಕು. ದಯವಿಟ್ಟು ಈ ಸಿನಿಮಾನ ನೀವು ಪರಿಸಾಗಿ ನೋಡಬೇಡಿ. ಆ್ಯಕ್ಷನ್ ಸೀಕ್ವೆನ್ಸ್ ಎಕ್ಸ್ಟ್ರೀಮ್ಲಿ ಸೂಪರ್ ಆಗಿದೆ. ಆ್ಯಂಡ್ ಇನ್ನೊಂದು ಚೇಸಿಂಗ್ಸ್ ಇರುತ್ತೆ, ಒಂದು ಊರಿಂದ ಇನ್ನೊಂದೂರಿಗೆ ಅದೇನೋ ಬ್ಲಡ್ ತೊಗೊಂಡು ಏನೋ ಹೇಳ್ತಾರೆ. ಸೊ ಆ ಒಂದು ವರ್ಡ್ ಮರ್ತ್ಬಿಟ್ಟಿದ್ದೀನಿ. ಅದನ್ನು ತೊಗೊಂಡೋಗ್ಬೇಕಾದ್ರೆ ಅಲ್ಲೊಂದು ಸೂಪರ್ ಆಗಿರೋ ಒಂದು ಫೈಟ್ ಸೀನ್ ಇದೆ, ಅದಂತೂ ಸೂಪರ್ ಆಗಿದೆ. ಏನಂದರೆ ಆ ಕಾರ್ಬಿಟ್ಟು ತಗೊಂಡು ಮುಖಕ್ಕೆ ಹಚ್ಚೋದು, ಅದಾದಮೇಲೆ ಅವ್ರನ್ನ ಅಟ್ಯಾಕ್ ಮಾಡೋದು, ಅದಂತೂ ಸಕ್ಕದಾಗಿ ಡಿಸೈನ್ ಮಾಡಿದ್ರೆ ಸಿನಿಮಾ ಗಿರೋದಕ್ಕೆ ಆ್ಯಕ್ಷನ್ ಸೀಕ್ವೆನ್ಸ್ ಕೂಡ ಒಂದು ಕಾರಣ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಈ ಒಂದು ಸಿನಿಮಾದ ಸಾಂಗ್ಸ್. ಹೌದು, ಈ ಒಂದು ಸಿನಿಮಾದ ಸಾಂಗ್ಗಳು ಪ್ರತಿಯೊಬ್ಬರು ಮನಸ್ಸಲ್ಲಿ ಉಳಿಯುತ್ತೆ. ಪ್ರತಿಯೊಂದು ಸಾಂಗ್ಗಳು ಕೂಡ ಎಲ್ಲರಿಗೂ ಲಿರಿಕ್ ಪ್ರತಿಯೊಬ್ಬರಿಗೂ ಅರ್ಥ ಆಗತ್ತೆ, ಅಷ್ಟೊಂದು ಟಚ್ ಆಗುತ್ತೆ. ಈ ಒಂದು ಸಿನಿಮಾದ ಒಂದು ಹಿಡಿದಿಟ್ಕೊಳ್ಳುತ್ತೆ. ಪ್ಯಾಥೋ ಸಾಂಗ್ ಆಗಿರ್ಬೋದು ಆ್ಯಂಡ್ ಮೆಲೋಡಿ ಸಾಂಗ್ ಆಗಿರ್ಬೋದು ಸಖತ್ ಸೂಪರಾಗಿ ಒಂದು ಸಾಂಗ್ನ ಕಂಪೋಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಈ ಸಿನಿಮಾದ ಮೇಕಿಂಗ್. ಹೌದು ಗುರು, ಈ ಸಿನಿಮಾದ ಮೇಕಿಂಗ್ ಹೇಗಿದೆ ಅಂತಂದರೆ ನಾವು ಫಾರಿನ್ ಶೂಟ್ ಆಗಿಲ್ಲ ಆ್ಯಂಡ್ ಯಾವುದೇ ದೊಡ್ಡ ಬಿಲ್ಡಿಂಗ್ ಇಲ್ಲ ಆ್ಯಂಡ್ ನಾವು ಸಿಟಿಯಲ್ಲೂ ತೋರಿಸಿಲ್ಲ. ಈ ಒಂದು ಸಿನಿಮಾದಲ್ಲಿ ಪ್ಯೂರ್ ವಿಲೇಜಲ್ಲಿ ಶೂಟ್ ಮಾಡಿದ್ದಾರೆ. ಸೆಟ್ ಹಾಕೋದ್ದಾರೆ, ಕೆಲವೊಂದು ಸೀನ್ಗೆ ಸೆಟ್ ಹಾಕಿದ್ದಾರೆ. ಸಕ್ಕದಾಗಿ ಈ ಒಂದು ಸಿನಿಮಾದ ಮೇಕಿಂಗನ್ನು ಮಾಡಿದ್ದಾರೆ. ಫೈಟ್ ಸಖತ್ತಾಗಿ ಮೇಕಿಂಗ್ ಮಾಡಿದ್ದಾರೆ ಆ್ಯಂಡ್ ವಿಲೇಜ್ ಶೂಟ್ ಅದೇನಿದೆಯೋ ಅದು ಸಖತ್ತಾಗಿ ಮೇಕಿಂಗ್ ಮಾಡಿದ್ದಾರೆ. ಸಿನಿಮಾದ ಓವರ್ ಆಲ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮ್ಗೆ ಎಲ್ಲೂ ಈ ಸಿನಿಮಾ ಬೋರ್ ಆಗೋದಿಲ್ಲ. ಅಷ್ಟು ಸೂಪರ್ ಆಗಿದೆ. ನಿಮ್ಮನ್ನ ಒಂದೇ ಹತ್ತಿರ ಹಿಡ್ಕುತ್ಕೊಂಡು ಈ ಸಿನಿಮಾನ ನೋಡಬೇಕು ಅನ್ನೋ ಥರ ಈ ಒಂದು ಸಿನಿಮಾ ನಿಮ್ಮನ್ನ ಕಟ್ಟಾಕತ್ತೆ. ಅಷ್ಟು ಸೂಪರ್ ಆಗಿದೆ ಈ ಒಂದು ಸಿನಿಮಾದ ಮೇಕಿಂಗ್. ಈ ಒಂದು ಸಿನಿಮಾದ ಇನ್ನೊಂದು ಪ್ಲಸ್ ಪಾಯಿಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಹೀರೋಯಿನ್ ಗುರು. ಹೌದು, ಈ ಒಂದು ಸಿನಿಮಾದ ಹೀರೋಯಿನ್ ಆರಾಧನಾ ರಾಮ್ ಅವರು ಮಾಲಾಶ್ರೀ ಅವರ ಮಗಳು ಕೂಡ. ಹೌದು, ಸೊ ಇವರು ಮೊದಲನೇ ಫಿಲಮ್ ಅಂತಲೇ ಹೇಳ್ಬೋದು. ಇವರಿಗೆ ಡೆಬ್ಯೂಟ್ ಫಿಲಮ್, ಕನ್ನಡದ ಹೊಸ ಪರಿಚಯ. ನೀವು ಆ ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ. ಸಕ್ಕದಾಗಿ ತುಂಬ ಕ್ಯೂಟಾಗಿ ನ್ಯಾಚುರಲ್ ಆಗಿ ಈ ಒಂದು ಸಿನಿಮಾದಲ್ಲಿ ಅವರು ಆ್ಯಕ್ಟ್ನ ಮಾಡಿದ್ದಾರೆ. ಇವರು ಕೂಡ ಕೆಲವೊಬ್ಬರಿಗೆ ಜನಗಳಿಗೆಲ್ಲ ಅನ್ಸಿರುತ್ತೆ. ಸೊ ಮಾಲಾಶ್ರೀ ಅವ್ರ ಸಿನಿಮಾನ ನಾವು ತುಂಬ ಎಲ್ಲ ನೋಡಿದ್ವಿ, ಬಟ್ ಅವ್ರ ಮಗಳು ಹೇಗೆ ಆ್ಯಕ್ಟ್ ಮಾಡಿರ್ತಾರೆ, ಅವ್ರ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಹೇಗೆ ಮಾಡಿರ್ಬೋದು ಒಂದು ಕ್ವಶನ್ ಇರುತ್ತೆ. ಸೊ ಈ ಒಂದು ಸಿನಿಮಾನ ನೋಡೋದಕ್ಕೆ ಇದು ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು ಸಿನಿಮಾ ಗೆಲ್ಲೋದಕ್ಕೆ. ನೆಕ್ಸ್ಟ್ ಪಾಯಿಂಟ್ ಯಾವುದಪ್ಪ ಅಂದರೆ ಈ ಸಿನಿಮಾದ ಮ್ಯೂಸಿಕ್. ಹೌದು, ಈ ಒಂದು ಸಿನಿಮಾನ ವಿ ಹರಿಕೃಷ್ಣ ಅವರು ಕಂಪೋಸ್ ಮಾಡಿದ್ರೆ ಈ ಸಿನಿಮಾದ ಮ್ಯೂಸಿಕನ್ನು. ಸೊ ಬ್ಯಾಕ್ ಗ್ರೌಂಡ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಸಕ್ಕದಾಗಿದೆ. ನೀವು ಫೈಟ್ ಸೀಕ್ವೆನ್ಸಲ್ಲಿ ಕೆಲವೊಂದು ಮ್ಯೂಸಿಕನ್ನು ಕೊಟ್ಟಿದ್ದಾರೆ. BGM ಅಂತೂ ಅಲ್ಟಿಮೇಟ್ ಆಗಿದೆ. ಸಾಂಗ್ ಕೂಡ ಅಷ್ಟೇ ಸೂಪರ್ ಡೂಪರ್ ಆಗಿದ್ದಾವೆ ಆ್ಯಂಡ್ ಪ್ರತಿಯೊಂದು ಎಲ್ಲೂ ನಮಗೆ ಬೋರ್ ಅನ್ಸೋದಿಲ್ಲ. ನಾನು ಸಿನಿಮಾ ನೋಡ್ಕೊಂಬಂದೆ ನಿಮಗೆ ಹೇಳ್ತಾ ಇರೋದು. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮಗೆ
ಇಲ್ಲಪ್ಪ ಈ ಸೀನ್ ಬರಬಾರ್ದಾಗಿತ್ತು, ಈ ಒಂದು ಮ್ಯೂಸಿಕ್ ಇಲ್ಲಿ ಇರಬಾರ್ದಾಗಿತ್ತು ಅನ್ನೋ ಒಂದು ಕ್ವಶನೇ ನಿಮ್ಮ ಮೈಂಡಲ್ಲಿ ಬರಲ್ಲ. ಆರಾಮಾಗಿ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇರ್ತಾರೆ ಈ ಒಂದು ಸಿನಿಮಾನ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಯಾವುದಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾದ ಪ್ರೊಡ್ಯೂಸರ್. ಹೌದು, ಈ ಒಂದು ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು. ಹೌದು, ರಾಕ್ಲೈನ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಇಂದ ಈ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಇವರು ಯಾವುದಕ್ಕೂ ಕೊರತೆ ಇಲ್ದಿರ ಡೈರೆಕ್ಟರ್ಗೆ ಏನು ನೀಡಿದೆಯೋ ಶೂಟ್ ಮಾಡೋದಕ್ಕೆ ಯಾವ ಲೊಕೇಶನ್ ಬೇಕು ಆ್ಯಂಡ್ ಯಾವ ಕಾಸ್ಟ್ಯೂಮ್ ಬೇಕು, ಯಾವ ಒಂದು ಪ್ರಾಪರ್ಟಿ ಬೇಕು, ಪ್ರತಿಯೊಂದು ಅವರು ಇದಕ್ಕೆ ಪ್ರೊವೈಡ್ ಮಾಡಿ ತುಂಬ ಅದ್ಧೂರಿಯಾಗಿ ಈ ಒಂದು ಸಿನಿಮಾನ ಶೂಟ್ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಈ ಒಂದು ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಯಾವುದಪ್ಪ ಅಂತ ಹೇಳಿದ್ರೆ, ಈ ಒಂದು ಸಿನಿಮಾ 29 ಡಿಸೆಂಬರ್ 2023 ರಿಲೀಸ್ ಆಗುತ್ತೆ. ಇನ್ನೇನು ನಾವು ಹೊಸ ವರ್ಷಕ್ಕೆ ಹತ್ತಿರದಲ್ಲೇ ಇದ್ವಿ. ಆ ಒಂದು ಟೈಮಲ್ಲಿ ಈ ಸಿನಿಮಾ ರಿಲೀಸ್ ಮಾಡಿದ್ರು. ಸೊ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಕರೆಕ್ಟ್ ಟೈಮಿಗೆ ಸಿನಿಮಾ ಬಿಟ್ಟಿದ್ದಾರೆ. ಹೊಸ ವರ್ಷ ಬಂತು ಆ್ಯಂಡ್ ಕ್ರಿಸ್ಮಸ್ ಕೂಡ ಹಿಂದೆ ಇತ್ತು. ಸೊ ಎಲ್ಲ ಒಂದು ವೊಕೇಶನ್ ಮೂಡಲ್ಲೇ ಇರ್ತಾರೆ. ಆ್ಯಂಡ್ ನ್ಯೂ ಇಯರ್ ಸೆಲೆಬ್ರೇಷನ್ ಇದ್ದರು. ಆ್ಯಂಡ್ ಇನ್ನೇನು ಸಂಕ್ರಾಂತಿ ಕೂಡ ಹತ್ತಿರ ಬರ್ತದೆ. ಎಲ್ಲ ಒಬ್ಬ ರಜೆ ಮೂಡಲ್ಲಿ ಸೆಲೆಬ್ರೇಷನ್ ಮೂಡಲ್ಲಿ ಇರಬೇಕಾದ್ರೆ ಒಂದು ಸಿನಿಮಾ ರಿಲೀಸ್ ಮಾಡಿರೋದ್ರಿಂದ ಈ ಒಂದು ಸಿನಿಮಾ 100 ಕೋಟಿ ಕಲೆಕ್ಷನ್ ಮಾಡೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಯಾವುದಪ್ಪ ಅಂತ ಹೇಳಿದ್ರೆ, ಇಷ್ಟೆಲ್ಲ ನಾನು ಇಷ್ಟೊತ್ತು ಯಾವ್ದು ಹೇಳಿದ್ನೋ ಇದಕ್ಕಿಂತ ಮೇನ್ ಪಾಯಿಂಟ್ ಒಂದಿದೆ, ಅದೇ ಡಿ ಬಾಸ್ ಅನ್ನೋ ಒಂದು ಹೆಸರು ಗುರು. ಈ ಒಂದು ಡಿ ಬಾಸ್ ನಾನು 4-5 ದಿವಸದಿಂದ ರಿವ್ಯೂ ತೊಗೊಂಡಿದ್ದೀನಿ ಗುರು. ಮೇನ್ ಥಿಯೇಟ್ರ್ ಅನುಪಮ ಥಿಯೇಟ್ರು, ಬೆಂಗಳೂರು ಪ್ರಸನ್ನ ಥಿಯೇಟ್ರು, ಅದಾದಮೇಲೆ ಹರಿಹರದಲ್ಲಿ ಆ್ಯಂಡ್ ರಾಣೆಬೆನ್ನೂರಲ್ಲಿ ನಾನು ರಿವ್ಯೂ ತೊಗೊಂಡಿದ್ದೀನಿ. ಪ್ರತಿಯೊಂದು ಥಿಯೇಟ್ರಲ್ಲೂ ಹೆವಿ ಕ್ರೌಡು, ಎಲ್ಲ ಟಿಕೆಟ್ಸು ಸೋಲ್ಡ್ ಔಟು. ನಾನು ಲಾಸ್ಟ್ ಸಿನಿಮಾ ನೋಡೋಕೆ ಹೋದಾಗ 7:30 ಸಿನಿಮಾ ಇನ್ನೇನು ಟಿಕೆಟ್ ಸಿಗ್ಬೋದು ಅಂತ ಹೋದೆ ನಾನು ಮೊನ್ನೆ ತಾರೀಕು. ಅಲ್ಲಿ ಸಿನಿಮಾ ಟಿಕೆಟೇ ಸಿಗಲಿಲ್ಲ. ಅವರು 9:30ಗೆ ನಾನು ಮತ್ತೆ ಹೋದೆ. 7:00 ಮನೆಗೆ ವಾಪಸ್ ಬಂದು ಮತ್ತೆ 9:00ವರೆಗೆ ಹೋಗಿ ರಾತ್ರಿ 1 ಗಂಟೆಗೆ ವಾಪಸ್ ಬಂದೀನಿ. ಅಷ್ಟು ಜನ ಇತ್ತು. ಫ್ಯಾಮಿಲಿ, ಪ್ರತಿಯೊಬ್ಬರು ಫ್ರೆಂಡ್ಸ್, ಪ್ರತಿಯೊಬ್ಬರು ಈ ಸಿನಿಮಾನ ನೋಡ್ತಿದ್ದಾರೆ. ಪ್ರತಿಯೊಬ್ಬರು ಈ ಸಿನಿಮಾನ ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸಖತ್ತು ಒಂದು ಸೂಪರ್ ಡೂಪರ್ ಆಗಿದೆ ಈ ಒಂದು ಸಿನಿಮಾ. ಆ್ಯಂಡ್ ಹೇಳಿದ್ನಲ್ಲ, ಈ ಒಂದು ಸಿನಿಮಾ ಗೆಲ್ಲೋದಕ್ಕೆ ಡಿ ಬಾಸ್ ಅನ್ನೋ ಒಂದು ಹೆಸರು ಕಾರಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ಮೇನ್ ಕಾರಣ ಅಂತ ಹೇಳ್ಬೋದು. ಇದೆಲ್ಲದಕ್ಕಿಂತ ಇವರೇ ಮೇಜರ್ ರೋಲ್ ಅಂತ ಹೇಳ್ಬೋದು. ಸೊ ಈ ಒಂದು ಸಿನಿಮಾನ ನೀವು ಯಾಕೆ ನೋಡಬೇಕು ಆ್ಯಂಡ್ ಈ ಸಿನಿಮಾನ ಯಾಕೆ ನೋಡಬೇಕು ಅನ್ನೋದಾದರೆ, ಇಷ್ಟೆಲ್ಲ ಯಾಕೆ ಗೆಲ್ತು ಆಯಿತು, ಇವಾಗ ಯಾಕೆ ನೋಡಬೇಕು ಅನ್ನೋದ್ರೆ, ನೀವು ದರ್ಶನ್ ಅವ್ರನ್ನ ನೀವು ತುಂಬ ಡಿಫ್ರೆಂಟ್ ಆಗಿರೋ ಒಂದು ರೋಲಲ್ಲಿ ಈ ಸಿನಿಮಾದಲ್ಲಿ ನೋಡ್ಬೋದು. ಇಲ್ಲಪ್ಪ ನಾನು ದರ್ಶನ್ ಬೇರೆ ಒಂದು ಕ್ಯಾರೆಕ್ಟ್ರಲ್ಲಿ ನೋಡಬೇಕು ಅನ್ನೋದಾದರೆ ಈ ಸಿನಿಮಾದಲ್ಲಿ ನೋಡ್ಬೋದು. ಓಲ್ಡ್ ಏಜಲ್ಲಿ ಅವ್ರನ್ನ ತುಂಬ ಅಂದರೆ ಸಖತ್ತಾಗಿ ಕಾಣ್ತಾ ಇದ್ದಾರೆ. ನಾನು ಒಂದು ಕಮೆಂಟಲ್ಲಿ ನೋಡಿದೆ ಗುರು, ಇಲ್ಲಿ ಅಂದರೆ ಫೇಸ್ಬುಕ್ಕಲ್ಲಿ ಒಂದು ಕಮೆಂಟಲ್ಲಿ ನೋಡಿದೆ. ಯಾರೋ ಒಬ್ಬ ಅವ್ರ ಫ್ಯಾನ್ಸ್, ಡಿ ಬಾಸ್ ಫ್ಯಾನು ಕಮೆಂಟ್ ಮಾಡಿದ್ರು, ಬಾಸು ನೀವು ಈ ಒಂದು ಓಲ್ಡ್ ಏಜಲ್ಲಿ ಒಂದು ಕಾಟೇರಿ ಸಿನಿಮಾದಲ್ಲಿ ನೀವು ರಾಘವೇಂದ್ರ ಸ್ವಾಮಿಯವ್ರ ಥರನೇ ಕಾಣ್ತಾ ಇದ್ದಾರೆ ಅಂತಂದರೆ, ಅವಾಗಂತೂ ನನಗೆ ಫುಲ್ ಫಿದಾಗ್ಬಿಟ್ಟೆ ಅವರ ಒಂದು ಕಮೆಂಟ್ಗೆ. ಸಕ್ಕತ್ತಾಗಿ ಕಾಣ್ತಾ ಇದ್ದಾರೆ. ಅವಾಗ ನನಗೂ ಅನಿಸ್ತು, ಎಷ್ಟು ಸೂಪರಾಗಿ ಕಾಣಿಸ್ತಾ ಇರಲ್ಲ ದರ್ಶನ್ ಸರ್. ಇಲ್ಲ, ಅದಕ್ಕಿಂತ ಮೊದಲು ನಾನು ಸೂಪರಾಗಿದ್ದರು, ಸಖತ್ತಾಗಿ ಮೇಕಪ್ ಮಾಡಿದ್ದಾರೆ ಆ್ಯಂಡ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಕೂಡ ಅಂತ ನಾನು ಆ ಸಿನಿಮಾದ ನೋಡಾದ್ಮೇಲೆ ಅನಿಸ್ತು. ಆ್ಯಂಡ್ ಸಿನಿಮಾದಲ್ಲಿ ಯಂಗ್ ಕ್ಯಾರೆಕ್ಟರ್ ಬರುತ್ತಲ್ವ, ಅದಂತೂ ಅಲ್ಟಿಮೇಟ್ ಆಗಿದೆ. ಫುಲ್ ಬಾಡಿ ಫಿಟ್ನೆಸ್ ಆಗಿ ಅವ್ರ ಆ್ಯಕ್ಟಿಂಗು ಪ್ರತಿಯೊಂದು ಅಲ್ಟಿಮೇಟ್ ಆಗಿದೆ ಈ ಒಂದು ಸಿನಿಮಾದಲ್ಲಿ. ಇವರು ಕೂಡ ಈ ಒಂದು ಸಿನಿಮಾ ಗೆಲ್ಲೋದಕ್ಕೆ ಮೇಜರ್ ರೋಲ್ ಅಂತಲೇ ಹೇಳ್ಬೋದು, ಮೇಜರ್ ಪಾಯಿಂಟ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಯಾವುದಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾ ನೀವು ನೋಡಲೇಬೇಕು. ಯಾಕೆ ನೋಡಬೇಕು ಅನ್ನೋದಾದರೆ, ಈ ಒಂದು ಸಿನಿಮಾದಲ್ಲಿ ರೈತರ ಬಗ್ಗೆ, ನೀವು ರೈತರಾಗಿರ್ಬೋದು, ರೈತರ ಮಹತ್ವ ಏನು, ರೈತರು ಯಾಕೆ ಕಷ್ಟಪಡ್ತಾ ಇದ್ದಾರೆ, ಆ್ಯಂಡ್ ಜಾತಿ ಬಗ್ಗೆ ಯಾಕೆ ಇಷ್ಟು ಮೇಲು ಕೀಳರಿಮೆ ಇದೆ, ಆ್ಯಂಡ್ ಜಾತಿ ಬಗ್ಗೆ ಯಾಕೆ ಇಷ್ಟೊಂದು ತಾರತಮ್ಯ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾದ್ರೆ ಈ ಒಂದು ಸಿನಿಮಾ ನೀವು ನೋಡಲೇಬೇಕು. ಆ್ಯಂಡ್ ಇನ್ನೊಂದು ಲಾಸ್ಟ್ ಪಾಯಿಂಟ್ ನನಗೆ ಅನಿಸಿದ್ದು ಯಾವುದಪ್ಪ, ಯಾಕೆ ನೀವು ಈ ಸಿನಿಮಾನ ನೋಡಬೇಕು ಅನ್ನೋದಾದರೆ, ಒಂದು ಒಳ್ಳೆ ಸಿನಿಮಾ ನೋಡಬೇಕು. ತುಂಬ ದಿವಸ ಆಯಿತು ನಾವು ಒಂದು ಒಳ್ಳೆ ಸಿನಿಮಾ ನೋಡಬೇಕು, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಾವು ಒಳ್ಳೆ ಸಿನಿಮಾ ನೋಡಬೇಕು, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ನೋಡಬೇಕು ಅನ್ನೋದ್ರೆ ನೀವು ಕಾಟೇರಿ ಸಿನಿಮಾ ನೋಡಬೇಕು. ಹೌದು, ನಾನಂತೂ ಸಖತ್ತು ಫೀದಾಗಿ ಹೋಗ್ಬಿಟ್ಟೆ. 4-5 ದಿವಸದಿಂದ ನಾನು ಅಲ್ಲಿ ಇಲ್ಲಿ ನೋಡಿ ಥಿಯೇಟರ್ ಹತ್ರ ಹೋಗಿ ರಿವ್ಯೂ ತೊಗೊಂಡು ಪ್ರತಿಯೊಬ್ಬರು ಡಿ ಬಾಸ್ ಜೈಕಾರಕ್ಕೆ ಹೋಗಿ ಸಖತ್ತಾಗಿದೆ, ಸೂಪರ್ ಡೂಪರ್ ಆಗಿದೆ. ಹಳ್ಳಿ ಜನಗಳು, ಫ್ಯಾಮಿಲಿ ಇರೋರು ಆ್ಯಂಡ್ ಚಿಕ್ಕ ಮಕ್ಕಳು ಕೂಡ ಸಖತ್ ಇಷ್ಟಪಡ್ತೀರಿ ಒಂದು ಸಿನಿಮಾನ. ಸೊ ದಯವಿಟ್ಟು ಈ ಒಂದು ಸಿನಿಮಾನ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ, ದಯವಿಟ್ಟು ಪೈರಸಿ ಮಾಡಬೇಡಿ. ತುಂಬ ಇಷ್ಟಪಡ್ತಾರೆ ಸಖತ್ತಾಗಿ ಈ ಒಂದು ಸಿನಿಮಾ. ಆ್ಯಂಡ್ ಇದೇ ಥರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾಗಳು ಬರಬೇಕು ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಬೇಕು ಇಂಡಸ್ಟ್ರಿಗೆ ಅಂತ ಹೇಳ್ತಾ, ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಹಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ, ಒಳ್ಳೇದು ಮಾಡಿ. ಸೈನಿಂಗ್ ಆಫ್, ಶರಣ್ ರೆಡ್ಡಿ.